ಒಂದು ಸ್ಟೋರಿ ರಿಯಲ್ ಸ್ಟೋರಿ. ಅವ್ರ ಹತ್ರ ಹಣ ಇರಲ್ಲ ಜಾಸ್ತಿ, ಸೊ ಕೇಕ್ ಬೇಕು ಅಲ್ವಾ, ಹಣ ಇಲ್ಲ, ಸೊ ಕೇಕ್ ಅವರು ಕೊಡಲ್ಲ ಅವರಿಗೆ ಕೇಕ್. ಆಗ ನಂತರ ಸ್ವಲ್ಪ ವರ್ಷ ನಂತರ ಹಾ 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 ಅಯ್ಯೋ ಕೇಕ್ ಕೊಡುವಾಗ ಅವರು ಒಂದು ಇದೇ ಕೊಡ್ತಾರೆ. ನಾನು ಮತ್ತೊಂದ್ಸತಿ ಹೇಳು 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 ಆರಾಮಾಗಿ ಹೇಳು. ಗೊತ್ತಾಯ್ತು. ಕೇಕ್ ತಗೊಳಕ್ ಹೋಗ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ, ಪಕ್ಕದವರು ಕೇಕ್ ತಗೊಳಕ್ಕೆ ದುಡ್ಡು ಕೊಡ್ತಾರೆ. ಕಂಟಿನ್ಯೂ. ಪಕ್ಕದಲ್ಲಿ ಅದೇ ಕೇಕ್ ಅದೇ ಆಕ್ಚುಲಿ ಅಂಗಡಿ ಶಾಪ್, ಅದೇ ಆಕ್ಚುಲಿ ಅಪ್ಪ ಇರಲ್ಲ, ಅದೇ ಚಿಕ್ಕ ಹುಡುಗ, ಆಕ್ಚುಲಿ ಚಿಕ್ಕ ಹುಡುಗ ಹೋಗುದು. ಕೇಕ್ ಕೊಡುವಾಗ ಒಂದು ಚಿಟ್ಟಿ ಕೊಡ್ತಾರೆ, ಥ್ಯಾಂಕ್ ಯು ಹೇಳುವಾಗ ಅವರು ಹೇಳ್ತಾರೆ ನನ್ಗೆ ಥ್ಯಾಂಕ್ ಯು ಬೇಡ, ಸೊ ನೀವು ಎಂತ ಒಳ್ಳೆ ಮಾಡಿದ್ರೆ ಅದೇ ತಿರ್ಗಿ ನಿಮ್ಗೆ ಹಾ ಕೇಳ್ದೆ ಕಣೆ. A few moments later. ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ದನ್ನ ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ ಗೊತ್ತಾ? ನೀನ್ ನಮ್ಮನ್ನ ನೋಡಿದ್ಯಾ? ಆದ್ರೂ ಸುಳ್ಳು ಹೇಳ್ತಾ ಇದ್ಯಾ? ನಾನು ಮದರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ನಾನ್ ನಿಮ್ಗೆ ಪ್ರಾಮಿಸ್ ಇಡೋಂಗಿಲ್ಲ, ರೂಲ್ಸ್ ಹೇಳಿಲ್ವಾ ನಿನಗೆ? ಪ್ರಾಮಿಸ್ ಇಡೋಂಗಿಲ್ಲ, ರೂಲ್ಸ್, ಬಿಗ್ ಬಾಸ್ ರೂಲ್ಸ್ ಅದು. ಹೌದಾ? ಬಟ್ ನಾನ್ ನಿಮ್ಗೆ ನೋಡ್ಲೇ ಇಲ್ಲ. ಆದ್ರೆ ನಾನ್ ನಿಮ್ಮ ನೋಡ್ತಾ ಇದ್ವಲ್ಲ. ನಿಮ್ಗೆ ಗೊತ್ತುಂಟಾ ಯಾವ್ದು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದೀನಿ ಅಂತ? ಟಿವಿ ಬರ್ತಾ ಇದ್ದೆ ನೀನು ಡೈಲಿ. ಸೀಕ್ರೆಟ್ ರೂಮ್ ಉಂಟಲ್ವಾ, ಅದೇ ಸೀಕ್ರೆಟ್ ರೂಮ್. ಯಾಕೆ ಟಿವಿಯಲ್ಲಿ ಬರುತ್ತೆ? ನಮ್ ಟಿವಿಯಲ್ಲಿ, ಇಲ್ಲಿ ಟಿವಿಯಲ್ಲಿ ಅದು ಸೀಕ್ರೆಟ್ ನಮಗೆ ಆಡಿಯನ್ಸ್. ನೋಡಿ ನೋಡಿ, ಇದೆ ಬಿಗ್ ಬಾಸ್ ಸೀಕ್ರೆಟ್ ರೂಮ್. ನಾನು ಬಿಗ್ ಬಾಸ್ ರೂಮ್ ಇಂದ ಹೊಳಗೆ ಬೇರೆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದೀವಿ. ಹಿಂಗಲ್ಲ, ಅದು ನಿಮಗ್ ಮಾತ್ರ ಸೀಕ್ರೆಟ್, ನಮ್ಗೆ ಪಬ್ಲಿಕ್.